ದೇಶಕ್ಕಂಟಿರುವಂತಹ ಸಾಮಾಜಿಕ ಪಿಡುಗು 2006ರಲ್ಲೇನೆ ಬಾಲ್ಯ ವಿವಾಹವನ್ನ ನಿಷೇಧ ಒಂದು ಕಾಯ್ದೆ ಹೇಳುತ್ತೆ. ಬಾಲ್ಯ ವಿವಾಹ ಅನ್ನೋದು ಅಪರಾಧ ಅಂತ. ಆದರೂ ಕೂಡ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹಗಳು ನಡೀತಾನೇ ಇದೆ. 2011ರ ಜನಗಣತಿ ಹೇಳುತ್ತೆ 1.5 ಕೋಟಿಯಷ್ಟು ಬಾಲಕಿಯರು 18 ವರ್ಷ ತುಂಬುವುದರ ಒಳಗಡೆನೆ ಮದುವೆ ಆಗಿದ್ದಾರೆ ಅಂತ. ಪ್ರತಿ ವರ್ಷ ಅಂದರೆ 2030ರಷ್ಟೊತ್ತಿಗೆ ಬಾಲ್ಯ ವಿವಾಹ ಪ್ರಕರಣಗಳೇ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಶ್ರಮಿಸಿದ್ರು ಕೂಡ ಪ್ರತಿ ವರ್ಷ ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಯಾವಾಗಲೂ ಅಗ್ರ ಸ್ಥಾನದಲ್ಲಿ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದು ಮತ್ತೊಂದು ಆತಂಕಕಾರಿ ವಿಷಯ. ಇನ್ನು ಈ ಬಾರಿ ಕೂಡ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಹೌದು, 2023-24ರಲ್ಲಿ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು ಇದರಲ್ಲಿ ಕೋಲಾರ ಅಗ್ರಗಣ್ಯ ಸ್ಥಾನದಲ್ಲಿದೆ. ಬೆಂಗಳೂರಿನಲ್ಲೂ ಕೂಡ 33 ಪ್ರಕರಣಗಳು ದಾಖಲಾಗಿದೆ. ಹೀಗೆ ಬೆಚ್ಚಿ ಬೀಳಿಸುವಂತಿದೆ ಈ ಬಾಲ್ಯ ವಿವಾಹಗಳ ಸಂಖ್ಯೆ. ಯಾಕೆ ಏರಿಕೆ ಆಗ್ತಾ ಇದೆ? ನಾವೀಗಾಗಲೇ ಹೇಳ್ತೀವಿ, ಬಡತನ ಆಗಿರಬಹುದು, ಶಿಕ್ಷಣದ ಕೊರತೆ ಆಗಿರಬಹುದು, ಮೂಢನಂಬಿಕೆ ಆಗಿರಬಹುದು, ಅನೇಕ ಕಾರಣಗಳಿದೆ ಬಾಲ್ಯ ವಿವಾಹಕ್ಕೋಸ್ಕರ. ಆದರೆ ತಡೆಗಟ್ಟುವಂತಹ ಹೊಣೆಗಾರಿಕೆ ಯಾರ ಮೇಲಿದೆ? ಇಡೀ ಸಮಾಜದ ಮೇಲಿದೆ. ಆಯಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಹಿಡಿದು ಉನ್ನತ ಅಧಿಕಾರಿಗಳ ಮೇಲಿದೆ. ಆದರೆ ತಡೆಯೋದಕ್ಕೆ ಯಾಕೆ ಇನ್ನೂ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಹೆಚ್ಚಾಗ್ತಿದೆ ಬಾಲ್ಯ ವಿವಾಹ, ಬೆಚ್ಚಿ ಬೀಳಿಸುತ್ತೆ ಸಂಖ್ಯೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ವಕೀಲರಾದಂತಹ ಮೀರಾ ರಾಘವೇಂದ್ರ ಇದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಮನ್ವಿತಾ ಮಸ್ಕೋಡ್ ಇದ್ದಾರೆ, ಮನಃಶಾಸ್ತ್ರಜ್ಞರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. KNC ಸುರೇಶ್ ಇದ್ದಾರೆ, ರಾಜ್ಯಾಧ್ಯಕ್ಷರು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ವಕೀಲರಿಂದನೇ ಆರಂಭ ಮಾಡ್ತೀನಿ. ಮೀರಾ ಅವರು, ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಹೆಚ್ಚಾಗ್ತಿದೆ ಅನ್ನೋದು ಕಳೆದ ಒಂದು 3 ವರ್ಷದಿಂದ ನಿಜಕ್ಕೂ ಒಂದು ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಯಾಕಂತಂದರೆ ಕಡಿಮೆ ಆಗೋ ನಿಟ್ಟಿನಲ್ಲಿ ಸಾಗಬೇಕೇ ಹೊರತು ಆಧುನಿಕತೆ ಬೆಳೆದಂತೆ ಇನ್ನೂ ಹೆಚ್ಚಾಗ್ತಿದೆ ಅಂತಂದರೆ, ನಾವು ಲಾಕ್ಡೌನ್ ಆದ ನಂತರದ ವರ್ಷದಲ್ಲಿ ನೋಡಿದ್ವಿ, ಲಾಕ್ಡೌನ್ನಿಂದಾನೇ ಹೆಚ್ಚು ಪರಿಣಾಮ ಬೀರಿ, ಅಂದರೆ ಮಕ್ಕಳು ಶಾಲೆ ಬಿಡುವವರ ಸಂಖ್ಯೆ ಹೆಚ್ಚಾಯಿತು. ಮನೇಲಿ ಕೂರಿಸ್ಕೊಳ್ಳೋದು ಯಾಕೆ, ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತೇಳಿ ಶುರು ಮಾಡಿದ್ರು. ಅವಾಗಲಿಂದ ಶುರುವಾದ ಈ ಒಂದು ಟ್ರೆಂಡ್ ಅನ್ಬೇಕಾ ಅಥವಾ ವಿಪರ್ಯಾಸ ಅನ್ಬೇಕಾ ಗೊತ್ತಿಲ್ಲ, ಹೆಚ್ಚಾಗ್ತಾನೇ ಇದೆ. ಈ ವರ್ಷ ಕೂಡ 899 ಪ್ರಕರಣಗಳು ದಾಖಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರದೇ ಅಂತ. ಅಂದರೆ ನಿಜಕ್ಕೂ ಒಂದು ಬೇಸರದ ಸಂಗತಿ, ಆತಂಕಕ್ಕೀಡಾಗುವಂತಹ ವಿಚಾರ. ಏನು ಹೇಳ್ತೀರಿ ಮೊದಲನೇದಾಗಿ? ಈ ವರ್ಷದಲ್ಲಿ, ಕಳೆದ ವರ್ಷದಲ್ಲಿ ಹೆಚ್ಚಾಗಿರೋದಕ್ಕೆ ಮೇನ್ ಕಾರಣ ಕೋವಿಡ್ ಅಂತ ಸಮಯದಲ್ಲಿ ಆರ್ಥಿಕ ಸಂಕಷ್ಟ ಎದುರಿಸಿದ್ದು, ಮತ್ತು ಶಾಲೆಗಳು ರೆಗ್ಯುಲರ್ ಆಗಿ ನಡೀತಾ ಇರಲಿಲ್ಲ, ಆದಾಯದ ಕೊರತೆ ಒಂದಿತ್ತು. ಆ ಒಂದು ಕಾರಣದಿಂದ ಇನ್ಕ್ರೀಸ್ ಆಗಿದೆ. ಬಟ್ ಹಳೆಯದನ್ನು ನೋಡ್ಕೊಂಡು ಬಂದ್ರೂ ವರ್ಷದಿಂದ ವರ್ಷಕ್ಕೆ ಅದೇನು ಕಡಿಮೆ ಆಗ್ತಾ ಬಂದಿದೆ ಅಂತ ಹೇಳುವಂಥ ಸ್ಟ್ಯಾಟಿಸ್ಟಿಕ್ಸ್ ಏನು, ಅಂಕಿಅಂಶಗಳು ಭಾಳ ಏನು ಕಂಡು ಬಂದಿಲ್ಲ. ಏರಿಕೆನೇ ಆಗ್ತಾ ಇದೆ. ನಾವು ಮುಂದುವರಿತಾ ಇದ್ದೀವಿ, ನಮ್ಮ ದೇಶ ಮುಂದುವರಿತಾ ಇದೆ. ಆದರೆ ಇವತ್ತು ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಾವು ಬಾಲ್ಯ ವಿವಾಹನ ತಡೆಗಟ್ಟಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ಇದು ತುಂಬನೇ ದುರಂತ. ಇದಕ್ಕೆ ಸಾಕಷ್ಟು ನಾನಾ ಆಯಾಮಗಳು, ನಾನಾ ಕಾರಣಗಳು ಇದೆ, ಇಲ್ಲ ಅಂತ ಅಲ್ಲ, ಆ ಕಾಲಕ್ಕೆ ತಕ್ಕಂತೆ. ಮತ್ತು ಕಠಿಣ ಕಾನೂನು ಕ್ರಮಗಳು ನಮ್ಮ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು. ಬರೀ ಪನಿಷ್ಮೆಂಟ್ ಅಂತ ಬಂದಾಗ ಬರೀ ನಾವು 2 ವರ್ಷ ಒಳಗಡೆ ಈ ಕ್ರೈಮ್ಗೆ ಸಂಬಂಧ, ಈ ಕಾಯ್ದೆ ಅಂಡರ್ ಬರೀ 2 ವರ್ಷ ಸಜೆ ಕೊಡೋದು, 1 ಲಕ್ಷ ಫೈನ್ ಹಾಕೋದು, ಈ ಥರದ ಒಂದು ಕಾನೂನಿನಲ್ಲಿ ಅಂಥ ಒಂದು ಗಟ್ಟಿತನ ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಏನು ಮಹಾ ಆಗ್ಬಿಡುತ್ತೆ. ಮತ್ತು ಕಾನೂನಿನ ಒಂದು ಕಣ್ಣಿನಿಂದ ತಪ್ಪಿಸ್ಕೊಂಡು ನಾವು ವಿವಾಹವನ್ನು ಮಾಡಿಬಿಡೋಣ ಅನ್ನುವಂಥದ್ದು. ಮತ್ತು ಪೋಷಕರಲ್ಲಿ ಒಂದು ಕಾನೂನಿನ ಜ್ಞಾನದ ಕೊರತೆ ಎಷ್ಟು ಇರಬೇಕು, ವಯಸ್ಸಿನ ಮಿತಿ ಎಷ್ಟು ಇರಬೇಕು ಅನ್ನುವಂಥ ಒಂದು ಜ್ಞಾನ ಇಲ್ಲದೆ ಇರೋದು ಕೂಡ. ಎಷ್ಟೋ ವಿಚಾರಗಳ, ಎಷ್ಟೋ ಕೇಸಸ್ಗಳಲ್ಲಿ ಪೋಷಕರು ಎಜುಕೇಟೆಡ್ ಇರಲ್ಲ, ಅವ್ರಿಗೂ ಕೂಡ ಅದು ಇದಾಗುತ್ತೆ. ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಹಾಗಾಗಿ ಮದುವೆ ಮಾಡಿ ಕಳಿಸ್ಬಿಟ್ರೆ ನಡೆಯುತ್ತೆ ಅಂತ. ಇನ್ನೊಂದಷ್ಟು ಹೆಣ್ಮಕ್ಳು ಒಂದು ಹೈಸ್ಕೂಲಿಗೆ ಬರ್ತಾ ಇದ್ದಂಗೆ ಒಂದು ಪ್ರೇಮದಲ್ಲಿ ಬಿದ್ದು ಕೂಡ ವಯಸ್ಸಿನ ಒಂದು ಇದನ್ನು ಗಮನ ಕೊಡದೆ ಏನಾಗ್ಬೋದು ಮುಂದೆ ಅಂತ ಹೇಳಿ ಅವರೇ ಮದುವೆ ಮಾಡಿಕೊಳ್ಳುವಂಥ ಒಂದು ಹಲವಾರು ಘಟನೆಗಳು ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಹಾಗೆ ಇನ್ನೂ ಕೆಲವು ಕೇಸಲ್ಲಿ ರಾಯಚೂರಿನಲ್ಲಿ ಅನಿಸುತ್ತೆ ಮೋಸ್ಟ್ಲಿ, ಅಲ್ಲೊಂದು ಘಟನೆ ಆದಾಗ ಹೀಗೆ ಬಾಲ್ಯ ವಿವಾಹ ಮಾಡಿದ್ದಾರೆ ಅಂತ ಹೇಳಿ ಇನ್ಫಾರ್ಮ್ ಮಾಡಿದ್ರು ಕೂಡ ಅವರು ಒಂದು ಸುಳ್ಳು ಏನೋ
ಡೇಟ್ ಆಫ್ ಬರ್ತ್ನ ತಿದ್ದಿ ಅವರು ಆಧಾರ್ ಕಾರ್ಡನ್ನು ಸಬ್ಮಿಟ್ ಮಾಡಿ ಇಲ್ಲ 18 ವರ್ಷ ಆಗಿದೆ ಅಂತ ಹೇಳಿ ಈಗ ಕಾನೂನಿನ ಕಣ್ಣಿಗೆ ಮಣ್ಣೆರಚುವಂತ ಪ್ರಯತ್ನ ಕೂಡ ಆಗಿರುವಂತ ಕೇಸ್ಗಳಿದೆ. ಈ ತರ ಕಳ್ದಾರಿಗಳನ್ನೆಲ್ಲ ಹುಡ್ಕೊಂಡಾಗ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅಂದ್ರೆ ಈಗ ಹೆಣ್ಣು ಮಕ್ಕಳಿಗೆ ರೈಟ್ ಏಜ್ 18 ವರ್ಷ ಯಾಕೆ ಮಾಡಿರೋದು ಅಂತಂದ್ರೆ ಅವರು ದೈಹಿಕವಾಗಿ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರೋದಿಲ್ಲ, ಅಥವಾ ಮಕ್ಕಳ ವಿಚಾರ ಅಂತ ಬಂದಾಗ ಗರ್ಭಪಾತ ಆಗೋದಾಗಿರಬಹುದು, ಅಥವಾ ದೈಹಿಕವಾಗಿ ಪದೇ ಪದೇ ಸಮಸ್ಯೆಗಳಾಗಿರ್ಬೋದಾಗಿರ್ಬೋದು, ಅಥವಾ ಮಕ್ಕಳು ಒಂದು ಕೊರತೆ ಅಂದರೆ ನ್ಯೂಟ್ರಿಷನ್ ಕೊರತೆಯಿಂದ ಹುಟ್ಟೋದಾಗಿರ್ಬೋದು. ಅದರ ಜೊತೆಗೆ ಮಾನಸಿಕವಾಗೂ ಕೂಡ ಹೆಣ್ಮಕ್ಳು ತಯಾರಾಗಿರೋದಿಲ್ಲ. ದೈಹಿಕ ಮತ್ತು ಮಾನಸಿಕ ಎರಡೂ ಸಾಮರ್ಥ್ಯ 18 ವರ್ಷದ ಒಳಗಿನ ಮಕ್ಕಳಿಗೆ ಮದುವೆ ಮಾಡಿದ್ರೆ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಒಂದು ಸೈಂಟಿಫಿಕ್ ಆಗು ಕೂಡ ಸಾಮಾಜಿಕ ಒಂದು ಚಿಂತನೆಯಿಂದಲೂ ಕೂಡ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಆದರೆ ಇಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹಕ್ಕೊಳಗಾಗುವಂತಹ ಹೆಣ್ಣು ಮಕ್ಕಳ ಮನಸ್ಸಿನ ಮೇಲೆ ಬೀರೋ ಪರಿಣಾಮಗಳೇನು, ಅದರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಬಾಲ್ಯ ವಿವಾಹ ನಡೆಯೋದು ಟೀನೇಜ್ ಅಂತ ಕರಿತೀವಿ, ಹದಿಹರಿಯದ ವಯಸ್ಸು. ಅಂದ್ರೆ ಈ ಕಡೆ ಅವ್ರ ಮಕ್ಕಳು ಅಲ್ಲ, ಆ ಕಡೆ ದೊಡ್ಡವರು ಅಲ್ಲ. ದೈಹಿಕವಾಗಿ ಒಂದು ಅಡಲ್ಟ್ ದೇಹ ಇದೆ, ಆದರೆ ಮನಸ್ಸಿನ ಒಂದು ಮಗುವಿನ ಮನಸ್ಸು, ಆಟ ಆಡುವಂತಹ ಒಂದು ವಯಸ್ಸದು. ಅವರಿಗೆ ಇಂಥ ಒಂದು ಆ ರೆಸ್ಪಾನ್ಸಿಬಿಲಿಟಿ ಹಿಂದೆ ಬರುವಂತಹ ರೋಲ್ಸು ಯಾವುದ್ರದ್ದು ಅರಿವು ಇರೋದಿಲ್ಲ. ನಾನು ಇನ್ನೂ ಚಿಕ್ಕ ಹುಡುಗಿ, ನಾನು ಆಟ ಆಡ್ತಾ ಇದ್ದೀನಿ, ನಾನು ಸಾಯಂಕಾಲ ಹೋಗ್ಬಿಟ್ಟು ಆಟ ಆಡಬೇಕು, ಅಥವಾ ಅಮ್ಮ ಏನೋ ಮಾಡಿಕೊಡ್ತಾರೆ ತಿನ್ನಬೇಕು, ಈ ಮನಸ್ಥಿತಿನಲ್ಲಿ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಸಡನ್ ಆಗಿ ಒಂದಿನ ಅವ್ರನ್ನ ಅಲ್ಲಿಂದ ತೆಗೆದು ಇವತ್ತು ನಿನ್ನ ಮದುವೆ ಅಥವಾ ಇನ್ನೊಂದು ಸ್ವಲ್ಪ ದಿನಕ್ಕೆ ನಿನ್ನ ಮದುವೆ ಅಂದಾಗ, ನಾನು ನನ್ನ ಪ್ರೊಫೆಷನಲ್ಲಿ ನೋಡಿರೋದು ಹೆಚ್ಚಾಗಿ ರೂರಲ್ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಇದು ಇಷ್ಟ ಇಲ್ಲ. ಹೆಣ್ಮಕ್ಳು ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಇನ್ಫ್ಯಾಕ್ಟ್ ಒಂದು ಕೇಸು ಸ್ವಲ್ಪ ಹಿಂದಿನ ದಿನಾನೇ ಬಂದಿತ್ತು. ಆ ಮಗು ಹೇಳ್ತಾ ಇತ್ತು, ಇವಾಗ PUC 2ನೇ PUC ಮಾಡ್ತಿದ್ದಾರೆ, ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ. ಆದ್ರೆ ಒಂದು ಸಣ್ಣ ಕೂಸಿದೆ, ಈಗ ಇನ್ನು 18-19 ವರ್ಷ, ಅಂದ್ರೆ ಮದುವೆ ಆಗಿದ್ದು 15-16. ಆಕೆ ಚೈಲ್ಡ್ ಲೈನ್ಗೆ ಅವಾಗ ಫೋನ್ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಸಹ ಹೇಳಿದ್ಲು. ಆದ್ರೂ ತಂದೆ ತಾಯಿ ಒತ್ತಾಯ ಮಾಡಿ ಆಕೆಗೆ ಮದುವೆ ಮಾಡಿಸಿದ್ರು. ಅವರೆಲ್ಲ ಎಜುಕೇಟೆಡ್ ಅಲ್ವಾ? ಎಜುಕೇಟೆಡ್, ಎಸ್. ಅವ್ರಿಗೆ ಅರಿವಿಲ್ವಾ? ಅರಿವಿದೆ. ಮತ್ತು ಈ ಗ್ಯಾಪ್ ಎಲ್ಲ ಆಗ್ತಾ ಇದೆ ಅಂತಂದರೆ ಬೇಗ ಹೆಣ್ಮಕ್ಳು ಜವಾಬ್ದಾರಿ ಕಳ್ಕೊಳ್ಳೋಣ. ಆದರೆ ಮಕ್ಕಳ ಮೇಲೆ, ಆ ಹೆಣ್ಣು ಮಗು ಮೇಲೆ ಆಗುವಂತಹ ಪರಿಣಾಮ ಏನು ಅಂತಾರೆ, ಭಾವನಾತ್ಮಕ ಪರಿಣಾಮಗಳು. ದೈಹಿಕವಾಗಿ ಹೌದು, ಇನ್ನೂ ಅದು ಒಂದು ಎಳೆ ದೇಹ, ಒಂದು ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ, ಚೈಲ್ಡ್ ಮಾರ್ಟಾಲಿಟಿ ರೇಟ್. ಆಕೆ ಪ್ರೆಗ್ನೆನ್ಸಿ ದಾಟಿ ಮಗು ಹೆರ್ತಾರೆ ಅಂತಂದ್ರು ಆ ಮಗುದು ಹೆಲ್ತ್ ಇಸ್ ಒನ್ ಥಿಂಗ್. ಆ ಮಗು ಸರ್ವೈವ್ ಆಗುತ್ತಾ? ಇನ್ನು ಚಿಕ್ಕ ದೇಹ ಅದು. ಹರ್ ಹೆಲ್ತ್, ಹರ್ ಲೈಫ್ ಈಸ್ ಆಲ್ಸೋ ಎಟ್ ರಿಸ್ಕ್ ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಈವನ್ ಲೇಬರ್ಗೆ ಹೋಗಿರ್ತಾರೆ ಆ ಹೆಣ್ಮಗು, ಮಗು ಹುಟ್ಟಬೇಕಾಗಿರುತ್ತೆ, ಆವಾಗ ಎಷ್ಟೊಂದು ಕೇಸಸ್ ದಾಖಲಾಗಿದೆ. ಮದರ್ ಆ್ಯಂಡ್ ಚೈಲ್ಡ್ ಡಿಕ್ಲೇರ್ಡ್ ಎಸ್. ನಿಜ, ಕೇಳ್ತಾ ಇದ್ರೇ ಒಂದು ಭಯಾನಕ ಅಂತ ಹೇಳ್ತೀವಿ ಸರ್. ಎಲ್ಲರಿಗೂ ಕೂಡ ಅಂದರೆ ಈಗ ಆ ಒಂದು ಗ್ರಾಮೀಣ ಪದ್ಧತಿ ನಾವು ಎಷ್ಟೇ ಮುಂದುವರೆದ್ರೂ ಅಥವಾ ಎಷ್ಟೇ ಬದಲಾವಣೆ ಆದರೂ ಕೂಡ, ಈ ಮೂಢನಂಬಿಕೆಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಅಂದರೂ ಕೂಡ, ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಅಂದರೆ ಯಾವತ್ತಿದ್ರೂ ಆ ಜವಾಬ್ದಾರಿ ಅದನ್ನು ಕಳ್ಕೊಂಡ್ಬಿಡ್ಬೇಕು. ಅಥವಾ ಆಕೆ ಇನ್ನೂ ವಯಸ್ಸಿಗೆ ಬಂದಮೇಲೆ 20 ವರ್ಷ ನಂತರದಲ್ಲಿ ದಾಟದ ಮೇಲೆ ಅಥವಾ ಕಾಲೇಜಿಗೆ ಕಳಿಸಿದ್ರೆ ಎಲ್ಲಿ ನಮ್ಮ ಮಾತನ್ನು ಕೇಳೋದಿಲ್ವೋ, ಆಕೆ ಇಷ್ಟಪಟ್ಟಂಗೆ ಎಲ್ಲಿ ಮದುವೆಯಾಗಿ ಮರ್ಯಾದೆ ಹೋಗುತ್ತೋ, ಅಗೌರವ ತರುವಂತಹ ಕೆಲಸ ಮಾಡ್ತಾಳೆ. ಈ ಥರದ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ ಇನ್ನು ಎಷ್ಟೋ ಜನ ಪೋಷಕರು. ಈಗಾದರೆ ಅಟ್ಲೀಸ್ಟ್ ನಾವು ಹೇಳಿದ ಮಾತು ಕೇಳ್ತಾರೆ, ಹೇಳ್ದಂಗೆ ಏನೋ ನಾವು ಹೇಳಿರೋ ಪ್ರಕಾರನೇ ಮದುವೆ ಆಗ್ತಾರೆ ಅನ್ನುವಂಥ ಒಂದು ಮೈಂಡ್ಸೆಟ್ ಕೂಡ ಇದೆ. ಅದು ಬದಲಾಗಿಲ್ಲ. ಅದು ಬದಲಾಗೋದು ಇನ್ನು ಯಾವಾಗ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಏನು ಹೇಳ್ತೀರಿ ಮೇಡಮ್? ಇವತ್ತೇನಾಗಿದೆ ಅಂತಂದರೆ ನೋಡಿ, ಒಬ್ಬ ಹುಡುಗಂಗೆ ಮದುವೆ ಆಗಿರುತ್ತೆ, ಅವ್ನು ಸತ್ತೋಗ್ತಾನೆ, ಅವ್ನು ಸತ್ತೋಗ್ತಾಳೆ ಹೆಂಡತಿ. ಅವನೇನು ಮಾಡ್ತಾನೆ, ಮದುವೆ ಆಗಿ ಸತ್ತೋದ ಮೇಲೆ ಅವ್ರ ಪೇರೆಂಟ್ಸ್ ಏನು ಮಾಡ್ತಾರೆ, ಇವನು ನನ್ನ ತಮ್ಮ ಬೇರೆಯವ್ರಿಗೆ ಯಾಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಆ ಹುಡುಗಿಗೆ ಇನ್ನೂ ಮೈನರ್ ಆಗಿರಲ್ಲ, ಆ ಹುಡುಗಿ ತಗೊಂಡು ಆಸ್ತಿಗೋಸ್ಕರ ಮದುವೆ ಮಾಡ್ತಾರೆ ಒಬ್ರು. ಹೌದು ಹೌದು. ಬೇರೆಯವ್ರು ಯಾಕೆ ತರಬೇಕು ಇದಕ್ಕೆ? 2ನೇ ಮದುವೆ ಕೂಡ ಹುಡುಗಿ ತಂಗಿನೇ ಕೊಟ್ಟು ಮದುವೆ ಮಾಡ್ತಾರೆ. ಅದಕ್ಕಿನ್ನೂ ಪಾಪ 14 ಆಗಿರಲ್ಲ ಅಂತ ಹುಡುಗಿನ ಇವತ್ತು ದಿವಸ ಅಲ್ಲಿ ನೋಡಿ, ಮೊನ್ನೆನೂ ಒಂದ್ ಕಡೆ 1-2 ಕಡೆ ಆಗಿದೆ. ನಮ್ಮ ಆಫೀಸ್ಗೆ ಅವರು ಬಂದಿದ್ದು, ಒಂದು ಹುಡುಗಿ ಬಂದಿತ್ತು. ಸರ್, ನನಗೆ ಆಕ್ಚುಲಿ ಆ ಹುಡುಗಿಗೆ 20 ವರ್ಷ ಆಗಿದೆ, ಆದ್ರೂ ಮದುವೆ ಇಷ್ಟ ಇಲ್ಲ, ಅವಳು ಎಜುಕೇಶನ್ ಮಾಡಬೇಕು. ಅವ್ರ ಮನೇದೇನು ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಮದುವೆ ಆಗು, ನೀನು ಮದುವೆ ಆಗಲ್ಲ ಅಂದ್ರೆ ನಾವೇನೋ ಮಾಡ್ಕೊಳ್ತೀವಿ. ಆ ಥರ ಈ ಪೇರೆಂಟ್ಸ್ಗಳು ಏನು ಮಾಡ್ತಿದ್ದಾರೆ, ಮಕ್ಕಳನ್ನ ಬೇರೆ ದಾರಿ ತಳ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬಾಲ್ಯ ವಿವಾಹ
ಮಕ್ಕಳಿಂದ ಆಗ್ತಿಲ್ಲ, ಪೇರೆಂಟ್ಸಿಂದನೇ ಆಗ್ತಾ ಇರೋದು ಇವತ್ತು. ಹೌದು ಹೌದು ಹೌದು. ಹಾಗಾಗಿ ಒಳಪಟ್ಟು ಪಾಪ ಹೆಣ್ಮಕ್ಳು ಓದುವಂಥ ಹೆಣ್ಮಕ್ಳುಗಳನ್ನ ಇವತ್ತು ಬೀದಿಗೆ ತಳ್ತಾ ಇದ್ದಾರೆ ಇವತ್ತು. ಕಾನೂನು ಅಂದರೆ ಈಗ ಎಷ್ಟೋ ಸಿನಿಮಾಗಳಲ್ಲೂ ಕೂಡ ಇದರಲ್ಲಿ ಅರಿವು ಮೂಡಿಸುವಂತಹ ಕೆಲಸಗಳಾಗ್ತಾ ಇರುತ್ತೆ. ಕಾನೂನಿನ ಅರಿವಿಲ್ಲ ಅಂತಾನ ಅಥವಾ ಬಾಲ್ಯ ವಿವಾಹ ಮಾಡೋದು ತಪ್ಪು ಅನ್ನೋದು ಗೊತ್ತಿದ್ರೂ ಕೂಡ ಇಂತಹ ಕೆಲಸಕ್ಕೆ ಮುಂದಾಗ್ತಾರಾ? ಇದಕ್ಕೆ ಯಾವ ಒಂದು ಪ್ರೇರಣೆ ಅವರಿಗೆ ಬರುತ್ತೆ ಅಂತ? ಮೇಡಮ್, ಪ್ರೇರಣೆ ಅಂತಂದರೆ ಇವತ್ತು ನಮ್ಮ ಸರ್ಕಾರ ಅದಕ್ಕೆ ಅಂತ ಒಂದು ಇಲಾಖೆ ಇಟ್ಟಿದೆ. ಆಮೇಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಆ ಸ್ಕೂಲ್ನಲ್ಲಾಗಿರ್ಬೋದು, ಸರ್ಕಾರಿ ಶಾಲೆಯಲ್ಲಾಗಿರ್ಬೋದು, ಎಲ್ಲ ಸ್ಕೂಲ್ನಲ್ಲೂ ಏನು ಮಾಡಬೇಕು, ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಇವತ್ತೇನಾಗಿದೆ ಅಂದರೆ, ಇವಾಗ ಯಾವುದೋ ಗ್ರಾಮ ಪಂಚಾಯತ್ ಸದಸ್ಯ, ಅವ್ರಿಗೇನು ಗೊತ್ತಿರಲ್ಲ, ಸದಸ್ಯರು ಆಗ್ತಾರೆ. ಅವ್ರಿಗೇನು ಮಾಡಬೇಕು, ಆ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಅವ್ರಿಗೇನು, ನಾನೊಬ್ಬ ಸದಸ್ಯ ಆಗಿದ್ದೀನಿ ಅಷ್ಟೇ, ಅಷ್ಟು ಬಿಟ್ಟರೆ ಯಾವ ಕೆಲಸನೂ ಮಾಡ್ತಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ನಡೆಯುವಂಥ ಈ ಕೆಲಸ, ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ನಿಜವಾಗ್ಲೂ ತಡೆಯುವಂತಹ ಅಧಿಕಾರಿಗಳ ಮೇಲೆ ಕೂಡ ಹಲ್ಲೆ ಮಾಡಿದ ಒಂದು ಸನ್ನಿವೇಶಗಳಿದೆ. ಎಷ್ಟು ಹಲ್ಲೆ ಮಾಡ್ತಿದ್ದಾರೆ, ಏನಿಗೆ ಮಾಡ್ತಿದ್ದಾರೆ ಹೇಳಿ? ಇವರು ಅರಿವು ಮೂಡಿಸ್ತಾ ಇಲ್ಲ. ಯಾಕೆಂದ್ರೆ ನನ್ನ ಮಗಳು ಇವತ್ತು ನಾನು ಮದುವೆ ಮಾಡಬೇಕು, ನನಗೆ ವಯಸ್ಸಾಗಿದೆ, ಇವಾಗ ನಾನು ಇರ್ತೀನೋ ಇರೋಲ್ವೋ, ನನ್ನ ಕೈಯಲ್ಲಿರೋದು ಆ ಹೆಣ್ಮಗುದೊಂದು ಮದುವೆ ಮಾಡಿಬಿಟ್ರೆ ನನ್ನ ಭಾರ ಮುಗೀತು. ಹೆಣ್ಮಕ್ಳು ಹೋದ್ರೆ ಅಷ್ಟೇ ಅವ್ರಿಗೆ. ಅದೇ ಗಂಡು ಮಕ್ಳಿದ್ರೆ ಯಾವುದೋ ಕೆಲಸ ಕೆಲಸವಂಥದ್ದು, ಬಾಲ್ಯ ಕಾರ್ಮಿಕರ ಥರ ಮಾಡೋವಂಥದ್ದು. ಹೆಣ್ಮಕ್ಳು ಅವ್ರಿಗೆ ಏನಂದ್ರೆ ಹೆಣ್ಮಕ್ಳು ಅಂದ್ರೆ ಏನೋ ಒಂಥರ ಅನಿಷ್ಟ ಥರ, ಇಲ್ಲಾಂದ್ರೆ ಅವ್ರನ್ನ ಒಂದು ಇಲ್ಲಿಂದ ಮದುವೆ ಮಾಡಿ ಸಾಗಾಕ್ಬೇಕು, ನನ್ನ ಜವಾಬ್ದಾರಿ ಕಳ್ಕೋಬೇಕು. ಆ ಹೆಣ್ಮಗು ಅನ್ನೋದಕ್ಕೆ ಇವ್ರಿಗೆ ಏನೋ ತಲೆ ಮೇಲೆ ಬಿದ್ದಿರೋ ಥರ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಓದಿ ಇವತ್ತು ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದಾರೆ. ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ನಮಗೇನು ಫಸ್ಟ್ ಹೆಣ್ಮಗಳನ್ನ ಕಳಿಸ್ಬಿಡ್ಬೇಕು. ಅವಳಿಗೆ ಮೈಂಡ್ ಮಿಚೂರ್ಡ್ ಆಗಿರಲ್ಲ, ಅದು 9ನೇ ಕ್ಲಾಸ್ ಓದ್ತಾ ಇರುತ್ತೆ. ತಿರ್ಗಾ ನಮ್ಮಲ್ಲಿ ಇದೊಂದು ಮೇಡಮ್, ಸ್ಕೂಲ್ಗಳಲ್ಲಿ ಅಂಕಿ ಅಂಶಗಳು ಇಟ್ಕೋಬೇಕು. 9ನೇ ಕ್ಲಾಸ್ಗೆ ಹೋದಾಗ ಈ ಹುಡುಗಿ SLCಗೆ ಯಾಕೆ ಬರ್ತಾ ಇಲ್ಲ, ಅದು ನೋಡ್ಕೋಬೇಕು, ಯಾಕೆ ಬರ್ತಾ ಇಲ್ಲ, ಈ ಹುಡುಗಿ ಎಲ್ಲೋಗಿದೆ, ಅದೊಂದು ಮಾಡ್ಕೊಂಡ್ಬಿಟ್ರೆ ಅಲ್ಲೇ ಸಿಗಾಕೊಂಡ್ಬಿಡ್ತಾರೆ. ನಿಜ ನಿಜ ನಿಜ. ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಈ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಇದ್ದೇ ಇರುತ್ತೆ. ಯಾರಿಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಆ ಊರಿನ ಮುಖ್ಯೋಪಾಧ್ಯಾಯರಿಗೆ, ಅಲ್ಲಿರುವಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗಂತೂ ಗೊತ್ತೇ ಇರುತ್ತೆ. ಅವರೂ ಕೂಡ ತಡೆಯುವಲ್ಲಿ ಇಲ್ಲಿ ಅರ್ಹರೇ, ಇಂತಹ ಮದುವೆಗಳನ್ನು ತಡೆಯುವಲ್ಲಿ, ಅರಿವು ಮೂಡಿಸುವಲ್ಲಿ ಅಂತ. ಅಂದರೆ ಈಗ ಒಂದು ಪ್ರಶ್ನೆ ಏನು ಅಂದರೆ, ಯಾರೆಲ್ಲ ತಪ್ಪಿತಸ್ಥರಾಗ್ತಾರೆ ಬಾಲ್ಯ ವಿವಾಹಕ್ಕೆ ಒಳಪಟ್ಟ ಸಂದರ್ಭದಲ್ಲಿ? ಒಂದು ಆಕೆಯನ್ನು ಮದುವೆಯಾಗುವಂತಹ ಹುಡುಗ ಜೊತೆಗೆ ಮನೆಯವರು, ಅವ್ರ ಮನೆಯವರು, ಇವ್ರ ಮನೆಯವರು, ಯಾರೆಲ್ಲ ತಪ್ಪಿತಸ್ಥರಾಗ್ತಾರೆ ಈ ಬಗ್ಗೆ ಹೇಳೋದಾದ್ರೆ? ಪೇರೆಂಟ್ಸು ಆಗ್ತಾರೆ. ಮತ್ತೆ ಈಗ ಹುಡುಗನ ವಯಸ್ಸೇನಿದೆ ಮದುವೆ, ಅವನು ಆ ವಯಸ್ಸಿಗಿಂತ ದಾಟಿ ಇದ್ದಾಗ ಅವನು ಕೂಡ ರೆಸ್ಪಾನ್ಸಿಬಲ್ ಆಗ್ತಾನೆ, ಅವನು ಪೇರೆಂಟ್ಸ್ ಆಗ್ತಾರೆ. ಮತ್ತೆ ಅವರದೇ ಒಂದು, ಈಗ ಹಳ್ಳಿಗಳಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಒಂದು ಇಲಾಖೆ ಏನಿದೆ ಅಲ್ಲಿ ಅವ್ರ ಗಮನಕ್ಕಿದ್ದು ಕೂಡ ಅವರು ತಡಿದೇ ಇದ್ದಾಗ ಅವ್ರ ಮೇಲೆ ಕೂಡ ಕೇಸ್ ಮಾಡುವಂತಹ ಸಾಧ್ಯತೆ ಇದೆ. ಯಾರೆಲ್ಲ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಅವರಿಗೆ ಅವರ ಗಮನಕ್ಕಿದ್ದು ಕೂಡ ತಡೆಯುವಂತ ಪ್ರಯತ್ನ ಮಾಡದೇ ಇದ್ದಾಗ ಅವ್ರ ಮೇಲೆಲ್ಲ ಕೇಸ್ ಮಾಡುವಂತಹ ಒಂದು ಇದು ಇದೆ. ಅಂದ್ರೆ ಬಹುಶಃ ಇದಕ್ಕಿರುವಂತಹ ಶಿಕ್ಷೆ 2 ವರ್ಷ ಜೈಲು ಅಥವಾ 1 ಲಕ್ಷ ರೂಪಾಯಿ ದಂಡ ಬಹುಶಃ. ಅಥವಾ ಇಲ್ಲಿ ಅಪರಾಧಿ ಹೆಣ್ಮಗಳಾಗಿದ್ರೆ ಜೈಲು ಶಿಕ್ಷೆ ಕೂಡ ಕೊಡೋ ಹಾಗಿಲ್ಲ. ಕಠಿಣ ಕಾನೂನು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಷ್ಟರ ಮಟ್ಟಿಗೆ ಆಗ್ತಾ ಇದೆ. ಇವಾಗಿನವರೆಗೂ ಕೂಡ 2 ವರ್ಷ ಅಷ್ಟೇ ಶಿಕ್ಷೆ ಆಗುವಂಥದ್ದು. ಇಲ್ಲಿ ಜಾಸ್ತಿ ಶಿಕ್ಷೆ ಅಂತ ಇನ್ನೊಂದು ವಿಷಯ ಯಾವಾಗ ಇನ್ಕ್ಲೂಡ್ ಆಗುತ್ತೆ ಅಂತಂದ್ರೆ, ಈಗ ಮದ್ವೆನ ತಡೆದಾಗ ಆಗುವಂತ ಸಂದರ್ಭದಲ್ಲಿ ಅಥವಾ ಆದ ದಿನದ ನಂತರ ಅದನ್ನ ತಡೆದ ಪಕ್ಷದಲ್ಲಿ ಅಷ್ಟೇ ಶಿಕ್ಷೆ ಇರುತ್ತೆ. ಈಗ ಮದ್ವೆ ಆಗಿ 2-3 ದಿನ ಆಗಿದೆ ಅಥವಾ ಹುಡುಗ ಹುಡುಗಿದು ಏನು ಇದು ಮಾಡ್ತಾರಲ್ವಾ, ಸೊ ಇಬ್ಬರ ನಡುವೆ ದೈಹಿಕ ಅದು ಮುಗ್ದೋಗಿದ್ರೆ ಏನಾಗುತ್ತೆ, ಹುಡುಗನ ಮೇಲೆ ಅವಾಗ ಕೂಡ ರೇಪ್ ಕೇಸ್ ಹಾಕುವಂತ ಒಂದು ಅವಕಾಶ ಇದರಲ್ಲಿ ಇದೆ. ಯಾಕಂದ್ರೆ ಅಪ್ರಾಪ್ತ ವಯಸ್ಸಿನ ಯಾವ ಹೆಣ್ಮಕ್ಳು ಮನೆಯವರು ಕೂಡ ಮುಂದೆ ಬರಲ್ಲ, ಕೋಆಪರೇಟ್ ಮಾಡಿದ್ರು ಕೂಡ ಅವ್ರ ಮನೆಯವರು ಅದಕ್ಕೆ ಒಪ್ಪಿಗೆ ಇದ್ದು ಕೂಡ ಇದು ನಡೆದಿದ್ರು ಕೂಡ ಅವಾಗ ರೇಪ್ ಸೆಕ್ಷನ್ ಇದರಲ್ಲಿ ಅಳವಡಿಸ್ಲಿಕ್ಕೆ ಬರುತ್ತೆ ಅಡಿಷನಲ್ ಆಗಿ. ಸೊ ಅದರ ಅಂಡರ್ ಒಂದು ತೀವ್ರವಾದ ಶಿಕ್ಷೆಗೆ ಗುರಿಪಡುವಂತ ಸಾಧ್ಯತೆ ಇದೆ. ಇಲ್ಲಿ ಅದಿಲ್ಲದ ಪಕ್ಷದಲ್ಲಿ, ಅದಾಗಿಲ್ಲ, ಇವಾಗ ಮದ್ವೆ ನಡೀತಾ ಇದೆ, ಈಗ ಹೋಗಿ ನಿಲ್ಲಿಸ್ಬಿಟ್ರು, ಈಗ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದ್ರು, ಅವ್ರು ಬಂದು ನಿಲ್ಸಿದ್ರು ಅಂದ ಪಕ್ಷದಲ್ಲಿ ಬರೀ ಇಷ್ಟೇ ಶಿಕ್ಷೆ ಆಗುತ್ತೆ. ಇಲ್ಲ ಇಲ್ಲಿ ದೈಹಿಕವಾಗಿ ನಡೆದಿದೆ, ಇಂಟರ್ ಕೋರ್ಸ್ ಆಗಿದೆ, ಏನಿದೆ ಅದು ನಡೆದಿದೆ ಅಂತ ಅಂದ ಪಕ್ಷದಲ್ಲಿ ಆಗ್ಬಿಡುತ್ತೆ. ಇದು ರೇಪ್ ಕೇಸ್ ಕೂಡ ಹಾಕುವಂತ ಒಂದು ಆಪ್ಷನ್ ಕಾನೂನಿನಲ್ಲಿ ಇದೆ. ಅವಾಗ ಅಲ್ಲಿ ಒಂದು ಇವರಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳಿದೆ ಕಠಿಣವಾಗಿ ಕಾನೂನಿನಲ್ಲಿ.
ಅದಿಲ್ಲದ ಪಕ್ಷದಲ್ಲಿ ಅವತ್ತೇ ಮದುವೆ ನಿಲ್ಸಿದ್ರು ಅಂದಾಗ ಈ ಆಪ್ಷನ್ ಇರಲ್ಲ ಅವರಿಗೆ. ಬರೀ 2 ವರ್ಷದಲ್ಲಿ ಹೊರಗಡೆ ಬರ್ತಾರೆ. ಮತ್ತೆ ಏನ್ ಮಾಡ್ತಾರೆ ಈಗ ಹುಡುಗಿ ಕಡೆಯವರು, ಈಗ ಆಲ್ರೆಡಿ ಮದುವೆ ಮಾಡಿದೀವಿ ನಾವು, ಇಲ್ಲ ಆ ಟೈಮಲ್ಲಿ ನಿಲ್ಸಿದೀವಿ, ಇನ್ನೊಂದು ಹುಡುಗ ಯಾರು ಮದುವೆ ಆಗ್ತಾನೆ ಇವನಿಗೆ ಅಂತ ಹೇಳಿ ಅಲ್ಲಿ ಕೂಡ ಆಮೇಲೆ ಕಾಂಪ್ರಮೈಸ್ ಮಾಡಿಕೊಂಡು ಕೇಸು ಹೋಗುವಂತಹ ಸಾಧ್ಯತೆಗಳು ಬಹಳ. ಅಲ್ಲ, ಇಲ್ಲಿ ಈಗ ಮದ್ವೆನೇ ಮಾಡ್ಲೇಬೇಡಿ ಅಂತ ಯಾರು ಹೇಳ್ತಲ್ಲ. 18 ವರ್ಷ ಆಗೋವರೆಗೂ ಕಾಯಿರಿ. ಅದೇ ಹುಡುಗನ ಜೊತೆಗೆ ಮದ್ವೆ ಆಗ್ಬೇಕು ಅಂತಂದ್ರೆ ಆ ಹುಡುಗಿಗೆ ಇಷ್ಟ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ವಯಸ್ಸಾಗೋವರೆಗೂ ಕಾಯಿರಿ. ಅಲ್ಲಿವರೆಗೂ ದೇಹ ಮಾನಸಿಕವಾಗಿ ಬೆಳವಣಿಗೆ ಆಗಿರುತ್ತೆ ಅಂತ. ಡಾಕ್ಟರ್, ಈಗ ಹುಡುಗನ ಮನೆಯವ್ರಿಗೆ ಅಟ್ಲೀಸ್ಟ್ ಗೊತ್ತಿರುತ್ತೆ ಎಷ್ಟಿರುತ್ತೆ ಏಜು ಅಂತ. ಅಂದ್ರೆ ಅವ್ರ ಕಡೆಯಿಂದಲೂ ಕೂಡ ಯಾವುದೇ ವಿರೋಧ ವ್ಯಕ್ತವಾಗೋದಿಲ್ಲ. ಅದೊಂದು ಇನ್ನೊಂದು ವಿಪರ್ಯಾಸ. ಅಲ್ಲಿ ಕಲ್ತವ್ರು ಇರ್ತಾರೆ, ಅಲ್ಲೂ ಕೂಡ ವಿದ್ಯಾವಂತರು ಇರ್ತಾರೆ. ಅಂದ್ರೆ ಅಲ್ಲಿ ಅವರ ಒಂದು ಮೆಂಟಾಲಿಟಿ ಯಾವ ರೀತಿಯಾಗಿರುತ್ತೆ, ಅಥವಾ ಇದೆಲ್ಲ ನಮ್ಗೆ ಯಾಕೆ ಗೋಜು, ಅಥವಾ ನಾಳೆ ದಿನ ಹೆಚ್ಚು ಕಡಿಮೆ ಆದ್ರೆ ನಾವು ಜೈಲಿಗೆ ಹೋಗುವಂತಹ ಒಂದು ಪರಿಸ್ಥಿತಿ ಕೂಡ ಬರುತ್ತೆ ಅನ್ನುವಂತಹ ಆಲೋಚನೆ ಬರೋದಿಲ್ವಲ್ಲ ಅಂತ. ಇದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ, ಬಟ್ ನಾನು ಇದ್ರ ಬಗ್ಗೆ ಯೋಚನೆ ಮಾಡೀನಿ. ಗಂಡಿನ ಮನೆ ಕಡೆಯವ್ರು ಯೋಚನೆ ಮಾಡೋದಿಲ್ವಾ ಅಂತ. ನನಗೆ ಆಮೇಲೆ ಏನು ಅನ್ಸುತ್ತೆ ಅಂದ್ರೆ ಅದು ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ತರ. ನಿಮ್ಮ ಹೆಣ್ಣನ್ನ ನಮ್ಮ ಮನೆಗೆ ಕೊಡಿ, ನಮಗೂ ಇಲ್ಲಿ ಬೇಕಿದೆ, ಮನೇಲಿ ಕೆಲಸ ಮಾಡಕ್ ಒಬ್ಬಾಕೆ ಬೇಕಿದೆ, ಸೊಸೆಯಾಗಿ ಬರ್ತಾಳೆ, ಸಣ್ಣ ವಯಸ್ಸಿಂದ ಟ್ರೈನಿಂಗ್ ಕೊಟ್ಕೊಂತ ಹೋದ್ರೆ ಅವಳು ನಮ್ಮ ಮನೆ ತರಾನೇ ನಾವೇ ಓದಿಸ್ತೀವಿ, ಹೌದು, ಕರೆಕ್ಟ್. ಸರ್ ಹೇಳ್ದಂಗೆ ಈ ತರ ಪ್ರಕರಣಗಳು ಶಾಲೆಯಲ್ಲೇ ಕಂಡು ಬರುತ್ತೆ. ಶಾಲೆಯಲ್ಲೇ ಶಿಕ್ಷಕರು ಸ್ವಲ್ಪ ಇಂಥ ಕೇಸಸ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಆವಾಗ್ಲೇನೆ ಸ್ವಲ್ಪ ಅವ್ರಿಗೆ ಗ್ರೂಮಿಂಗ್ ಮಾಡಿ, ಈ ತರ ಒಂದು ಸಂದರ್ಭ ಬರಬಹುದು, ಅದಕ್ಕೆ ಬದಲು ನೀನು ಚೆನ್ನಾಗಿ ಓದು, ಅವಾಗ ಓದಿನ ಕಡೆ ನಿಮ್ಮ ಮನೆಯವರು ನಿನಗೆ ಪ್ರೋತ್ಸಾಹಿಸ್ತಾರೆ ಅಂತ ಹೇಳಬಹುದು. ಒಂದು 2011-12 ಇಸ್ವಿನಲ್ಲಿ ಒಂದು ಯಾವುದದು ಸರ್ವ ಶಿಕ್ಷಣ ಅಭಿಯಾನ, ಅದ್ರ ಕೆಳಗಡೆ ನೇಚರ್ ಕ್ಯಾಂಪ್ ಅಂತ ಒಂದು ಮಾಡ್ತಾರೆ. ಆ ಕ್ಯಾಂಪ್ ಅಲ್ಲಿ ಬರೀ ಗ್ರಾಮೀಣ ಭಾಗದ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಟ್ರೆಕ್ಕಿಂಗ್ ನಾವು ಹಾಕೊಂತೀವಲ್ಲ, ಅವರು ಲಂಗದಲ್ಲಿ ಬರ್ತಾ ಇದ್ರು ಅಲ್ಲಿನ ಸ್ಕೂಲ್ ಆವಾಗಿನ ಟೈಮ್ನಲ್ಲಿ. ಅವ್ರಿಗೆ ಪ್ಯಾಂಟ್ ಹಾಕ್ಸಿ, ಶೂ ಹಾಕ್ಸಿ ಅವ್ರನ್ನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿ ಬಂದಾದ್ಮೇಲೆ ಅವ್ರ ಕಾನ್ಫಿಡೆನ್ಸ್ ಲೆವೆಲೇ ಹೆಚ್ಚಿಗೆ ಆಗೋಯ್ತು. ಒಬ್ರು KES ಆಫೀಸರ್ ಇದ್ದಾರೆ, ಡಾಕ್ಟರ್ ಪದ್ಮಶ್ರೀ RP ಅಂತ. ಅವ್ರು ಹೇಳ್ತಾ ಇದ್ರು, ಆ ಮಕ್ಕಳು ಆ ಒಂದು ಕ್ಯಾಂಪ್ ಆದ್ಮೇಲೆ ಹೇಗಿದ್ರು ಅಂದ್ರೆ, ಮ್ಯಾಮ್ ನಾನು ಏನಾದರೂ ಓದಬೇಕು, ನಂಗೆ ಹೇಳಿ ಎಲ್ಲಿ ಹೋಗಬೇಕು, ಏನು ಓದಬೇಕು, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಮ್ಮ ಮನೆಯಲ್ಲಿ ಫೋರ್ಸ್ ಮಾಡಿಬಿಡ್ತಾರೆ, 10ನೇ ಕ್ಲಾಸ್ ಆದ ತಕ್ಷಣ ಮದುವೆ ಮಾಡಿಬಿಡ್ತಾರೆ, ನಾನು ಏನಾದರೂ ಮಾಡಬೇಕು, ನಂಗೆ ಇವತ್ತು ಅರ್ಥ ಆಗಿದೆ ಅಂತ. ಅಂದರೆ ಅರಿವು ಮೂಡಿಸಿದ್ರೆ ಆ ಹೆಣ್ಮಕ್ಳು ಸಹ ಅವರ ಒಂದು ಕನಸನ್ನ ಕಟ್ಕೊಬೋದು. ಕರೆಕ್ಟ್ ಕರೆಕ್ಟ್. ಈಗ ಎಷ್ಟೋ ಸಂದರ್ಭದಲ್ಲಿ ಈಗ ಮಕ್ಕಳನ್ನು ಹೆಂಗೆ ಒಪ್ಪಿಸ್ತಾರೆ ಅಂತಂದ್ರೆ, ನಾಳೆ ದಿನ ಸ್ಕೂಲಿಗೆ ಕಳ್ಸಲ್ಲ, ಅಥವಾ ನೀನು ಮನೇಲೇ ಇರಬೇಕಾಗತ್ತೆ, ಅಥವಾ ಯಾಕಂತಂದ್ರೆ ಡಿಪೆಂಡೆಂಟ್ ಮಕ್ಕಳು ಯಾವತ್ತಿದ್ರೂ ಕೂಡ ಪೋಷಕರ ಮೇಲೆ ಡಿಪೆಂಡ್ ಆಗಿರೋವರೆಗೂ ಕೂಡ ಪೋಷಕರ ಮಾತನ್ನ ಖಡಾಖಂಡಿತವಾಗಿ ಅಲ್ಲಗಳೆಯೋದಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಒಂದು ಸಾಯ್ತೀವಿ ಅನ್ನುವಂತಹ ಒಂದು ಮಾತೇನಿದೆ, ಅದು ಕೂಡ ಹೆಣ್ಮಕ್ಳ ಮನಸ್ಸನ್ನ ಘಾಸಿಗೊಳಿಸ್ಬಿಡುತ್ತೆ ಅಂತ. ಈಗ ಎಷ್ಟೋ ಕಡೆಗಳಲ್ಲಿ ಅಧಿಕಾರಿಗಳು ಯಾರೆಲ್ಲ ಹೋಗ್ತಾರೆ ವಿವಾಹವನ್ನ ತಡೆಯೋದಕ್ಕೆ ಅಂತ, ಸೊ ಅವರ ಮೇಲೂ ಕೂಡ ದೌರ್ಜನ್ಯ ಆಗಿದೆ, ಅವ್ರ ಮೇಲೂ ಕೂಡ ವಾಪಸ್ ತಿರುಗಿ ಬಿದ್ದಿದ್ದಾರೆ. ಇಡೀ ಗ್ರಾಮಸ್ಥರು ಒಂದಾಗುವಂತಹ ಸಂದರ್ಭ ಕೂಡ ಇಂತಹ ವಿಚಾರಗಳನ್ನ ನಾವು ಕೇಳೋದು. ಹಂಗೆ ನೋಡಿದ್ರೆ ಇತರೆ ಗ್ರಾಮಸ್ಥರು ಅಥವಾ ಅಕ್ಕಪಕ್ಕದವರೇ ಹೇಳಿ ತಿಳುವಳಿಕೆ ಮೂಡಿಸುವಂತಹ ಕೆಲಸ ಮಾಡಬೇಕು. ಯಾರು ಸುಶಿಕ್ಷಿತರು ಇದ್ದೇ ಇರ್ತಾರೆ ಗ್ರಾಮದಲ್ಲಿ, ಎಲ್ಲರೂ ಕೂಡ ಏನು ಅಶಿಕ್ಷಿತರು ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇನ್ನೊಂದು ವಿಪರ್ಯಾಸ. ಅಥವಾ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಕೆಲವೊಮ್ಮೆ ನಮಗೆ ಯಾಕೆ ಬೇಕು, ಸುಮ್ಮನೆ ಗಲಾಟೆ ಮಾಡ್ತಾರೆ, ಇನ್ನೊಂದೇನೋ ಸಮಸ್ಯೆ ಮಾಡ್ತಾರೆ, ಸುಳ್ಳು ಆರೋಪಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅಂತ. ಇದ್ರ ಬಗ್ಗೆ ಇದು ಯಾವ ರೀತಿಯಾಗಿ ತೊಡಕುಗಳು ಆಗಬಹುದು ಅಂತ ತಡೆಯೋದಕ್ಕೆ ಹೋಗೋ ಸಂದರ್ಭದಲ್ಲಿ ಅಂತ? ಮೇಡಮ್, ಇದು ಗ್ರಾಮೀಣ ಭಾಗದಲ್ಲಿ ಅವ್ರಿಗೇನು ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸ್ಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆ ಗ್ರಾಮದಲ್ಲಿ ಏನಾಗುತ್ತೆ, ಇವತ್ತು ರಾಜಕೀಯ BJP ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಲ್ಲಿ ಲೀಡ್ರುಗಳು ಇರ್ತಾರೆ. ಆ ಲೀಡ್ರುಗಳಿಂದ ಆ ಗ್ರಾಮೀಣ ಭಾಗದಲ್ಲಿರುವಂಥ ಲೀಡ್ರುಗಳು ಅವ್ರನ್ನ ಮೋಟಿವೇಶನ್ ಮಾಡಬೇಕು. ಏನಂತ, ನೋಡಪ್ಪ ಇದು ತಪ್ಪು, ಇದು ಮಾಡ್ತಾ ಇರೋದು, ಈ ಮಗುನ ಇವತ್ತು ಮದುವೆ ಮಾಡ್ತೀಯ, ನಾಳೆ ದಿವಸ ಅವರು ಡೈವರ್ಸ್ ಹೋಗ್ತಾರೋ, ಅವ್ರ ಜೀವನ ಮಾಡೋದು ಹೇಗೆ ಅಂತ ಅರಿವು ಮೂಡಿಸ್ಬೇಕು. ಆ ಊರಿನಲ್ಲಿರೋರಿಗೆ ಅರಿವು ಮೂಡಿಸಿದಾಗ ಏನಾಗುತ್ತೆ, ಅವ್ರು ಬಂದಿರೋ ಅಧಿಕಾರಿಗಳಿಗೆ ಸಪೋರ್ಟ್ ಮಾಡಿದಾಗ ಇದನ್ನ ಮಾಡಿ ತಡೆಗಟ್ಬೋದು ಬೇಡ. ಆಮೇಲೆ ಇನ್ನೊಂದು ಪೊಲೀಸ್ ಸಪೋರ್ಟ್ ತಗೊಂಡು ಕೂಡ ಅವ್ರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡ್ಬೋದು. ಯಾಕೆಂದ್ರೆ ಇವತ್ತೇನಾಗುತ್ತೆ ಅಂತಂದ್ರೆ, ಇವತ್ತು ನಾವು ಹೇಳ್ತೀವಿ ನಮ್ಮ ಹೆಣ್ಣು ಮಗು ಅಂತ ಹೇಳ್ತೀವಿ, ಇವತ್ತು ನಮ್ಮ ಸರ್ಕಾರದ ಹಾಗೆ ಮಾಡ್ತಿದ್ದೆ. ಎಲ್ಲ ಭಾಗ್ಯ ಕೊಡ್ತಿದ್ದಾರೆ, ವಿದ್ಯೆ ಭಾಗ್ಯ ಕೊಟ್ಬಿಟ್ಟಿದ್ರೆ ಎಲ್ಲ ಬದುಕೊಳ್ತಿದ್ರು. ಇವತ್ತೇನಾಗಿದೆ, SLC ಆಗಿದ ತಕ್ಷಣ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕಾದ್ರೆ ಡೊನೇಷನ್ ಫೀಸ್ ಕಟ್ಟಕ್ಕಾಗ್ತಿಲ್ಲ, ಸಾಕು 9ನೇ ಕ್ಲಾಸ್ ಸಾಕು, ಅವಳು ಯಾವುದೋ ಒಂದು ಗಂಡು ಬಂದಿದೆ ಮಾಡಾಕೋಣ ಅಂತ
ಮೈಂಡ್ ಸೆಟಲ್ಲಿ ಇರ್ತಾರೆ ಇವತ್ತು. ಹಾಗಾಗಿ ಇವತ್ತು ಈ ಥರ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಕತೆ ಇಲ್ಲಿವರೆಗೂ ಬಂದಿದೆ ಮೇಡಮ್. ಓಕೆ ಹೇಳಿ. ಮೇಡಮ್, ಸರ್ ಶಿಕ್ಷಣದ ಬಗ್ಗೆ ಹೇಳಿದ್ರು. RTE ಕಾಯ್ದೆನಲ್ಲಿ 8ನೇ ಕ್ಲಾಸ್ ತನಕ ಕೊಡ್ತಾರೆ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ. ಅದನ್ನೇನಾದರೂ ಎಕ್ಸ್ಟೆಂಡ್ ಮಾಡಿದ್ರೆ PUC ತನಕ ಅಟ್ಲೀಸ್ಟ್ ಬೇಸಿಕ್ ಮಿನಿಮಮ್ ಎಜುಕೇಷನ್ ಫ್ರೀಯಾಗಿ ಸಿಗ್ತಾ ಇದೆ ಅಂತ ಪೋಷಕರು ಹೋಗ್ಲಿ ಓದ್ಕೊಂಡ್ಲಿ, 12ನೇ ಕ್ಲಾಸ್ ಆದ್ಮೇಲೆ ಸೆಕೆಂಡ್ PU ಆದ್ಮೇಲೆ ನೋಡೋಣ ಅಂತ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು. ಖಂಡಿತ ಸ್ವಲ್ಪ ತಡೆಗಟ್ಬೋದು ಮೇಡಮ್ ಇದು. ಯಾಕೆಂದ್ರೆ ಇವತ್ತೇನು SLC ಆದ್ಮೇಲೆ ನಾನು ಕಾಲೇಜ್ ಎಲ್ಲಪ್ಪ ಕೋಟ್ಯಾಂತರ ರೂಪಾಯಿ ದುಡ್ಡು ಇಟ್ಕೊಳ್ಳಿ, ಆ ಹುಡುಗಿ ಒಳ್ಳೆ ಮೆರಿಟಲ್ಲಿ ಬಂದಿರುತ್ತೆ, ಆ ಹುಡುಗಿ ಮೆಡಿಕಲ್ ಬೇಕು ಅನ್ನುತ್ತೆ. ಆ ಮೆಡಿಕಲ್ ದುಡ್ಡು ಕಟ್ಟೋದು ಬರ್ಸೋದು ದುಡ್ಡಿಲ್ಲ ಇವ್ರ ಹತ್ರ. ನನಗೇನಕ್ಕೆ ಬೇಕು, ನಾನು ಸಾಲ ಮಾಡಲ್ಲ ಸೋಲ ಮಾಡಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರೆ ಆ ಹುಡುಗಿನ ಮೋಟಿವೇಶನ್ ಮಾಡಿ ಮದುವೆಗೆ ಒಪ್ಪಿಸ್ತಾರೆ. ಈ ತರ ಎಷ್ಟು ದಿನ ಇಟ್ಕೊಂಡ್ರು ನಮಗೆ ತೊಂದರೆ ಅವ್ರಿಗೆ ಆ ಮೈಂಡ್ ಸೆಟ್ ಇರುತ್ತೆ, ದುಡ್ಡು ಜವಾಬ್ದಾರಿಯನ್ನ ಕಳ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಕಳ್ಕೊಳ್ಳೋದಕ್ಕೆ ಏನಕ್ಕೆ ಕಾರಣ ಅಂತಂದ್ರೆ ಇದು, ಆ ಹುಡುಗಿ ಮೆಡಿಕಲ್ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾಳೆ, ಅವಳು ಮೆಡಿಕಲ್ಲೇ ಓದಬೇಕು ಅಂತಾಳೆ, ಇಂಜಿನಿಯರೇ ಓದಬೇಕು ಅಂತಾಳೆ. ಇವತ್ತು ಇಂಜಿನಿಯರ್ ಸೀಟ್ ಕೇಳಬೇಕು ಅಂತಂದ್ರೆ ಕೋಟಿಗಳ ದುಡ್ಡು ಡೊನೇಷನ್ ಕೊಡಬೇಕು, ನಾನು ಎಲ್ಲಿ ತರಲಿ. ಈ ತರ ಮಾಡಿ ಮದುವೆ ಮಾಡ್ಬಿಟ್ರೆ ಎಕ್ಸಾಕ್ಟ್ಲಿ ಅದು ಒಂದು ಕಾನ್ಸೆಪ್ಟ್ ಇದೆ ಮೇಡಮ್. ನಿಜ ನಿಜ. ಮೀರಾ ಅವ್ರು, ಅಂದ್ರೆ ಇಲ್ಲಿ ಬಾಲ್ಯ ವಿವಾಹ ಅಂತಂದ್ರೆ ಹೆಣ್ಣು ಮಕ್ಕಳಿಗಿರುವಂತಹ ಅಥವಾ ಆ ಹೆಣ್ಣು ಮಗು ಏನು ಬಾಲ್ಯ ವಿವಾಹಕ್ಕೆ ಒಳಪಡುತ್ತೆ ಅದಕ್ಕಿರುವಂತಹ ಒಂದಷ್ಟು ಅವಕಾಶಗಳು ಅಥವಾ ಯಾವ ರೀತಿ ವಿರೋಧಿಸಬಹುದು, ಏನೆಲ್ಲ ಮಾಡಬಹುದು, ಅದ್ರ ಬಗ್ಗೆ ಹೇಳೋದಾದ್ರೆ. ಹೆಣ್ಣು ಕೂಡ ಅಂದ್ರೆ ಹೆಣ್ಣು ಮಗಳು ಯಾರು ಬಾಲ್ಯ ವಿವಾಹಕ್ಕೆ ಬರ್ತಾಳೆ, ಅವಳಿಗೆ ಮದುವೆ ಮಾಡಬೇಕು ಅಂತ ಹೇಳಿ ಚಿಂತನೆ ನಡೆಸಿರ್ತಾರೆ, ಅಪ್ಪ ಅಮ್ಮ ಹುಡುಗ ಹುಡುಕಿರ್ತಾರೆ. ಆಕೆಗೆ ಇಷ್ಟ ಇಲ್ಲದ ಪಕ್ಷದಲ್ಲಿ ಆಕೆ ಮಕ್ಕಳ ಸಹಾಯವಾಣಿ ಇದೆ, ಅದಕ್ಕಂತ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಇದೆ. ಸೊ ಅಲ್ಲಿ ಆಕೆ ಇನ್ಫಾರ್ಮ್ ಮಾಡ್ಬೋದು. ಬಟ್ ಬಹಳಷ್ಟು ಮಕ್ಕಳಿಗೆ ಅಷ್ಟು ಎಲ್ಲ ಜ್ಞಾನ ಇರೋದಿಲ್ಲ, ಕಾನೂನಿನ ಜ್ಞಾನ ಪಾಪ ಅವ್ರಿಗಿರೋದಿಲ್ಲ, ಏನ್ ಮಾಡ್ಬೇಕು. ಎಷ್ಟೋ ಪ್ರಕರಣಗಳಲ್ಲಿ ಮಕ್ಕಳ ಒಂದು ಒಪಿನಿಯನ್ಗೆ ಬೆಲೆ ಇರೋಲ್ಲ, ಕೇಳೋದು ಇಲ್ಲ, ಅವರೇ ಮಾತಾಡಿ ಅವರೇ ಫಿಕ್ಸ್ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಿರ್ತಕ್ಕಂಥದ್ದು. ಅವ್ರಿಗೆ ಅವರ ಹಕ್ಕುಗಳನ್ನ ಕಸಿಯಲಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಏನು ಮಾಡದೆ ಎಷ್ಟೋ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿದ್ದೂ ಇದೆ. ಮದ್ವೆ ಫಿಕ್ಸ್ ಆದಂತ ಸಂದರ್ಭದಲ್ಲಿ ಸೂಸೈಡ್ ಮಾಡ್ಕೊಂಡಂತ ಪ್ರಕರಣಗಳು ಬೆಳಕಿಗೆ ಬಂದಿರೋದು ಇದೆ. ಪಾಪ ಆ ಚಿಕ್ಕ ವಯಸ್ಸಿಗೆ ಆಕೆ ಯಾವ ರೀತಿ ಹೋರಾಟ ಮಾಡ್ತಾಳೆ, ಅವಳು ಎಲ್ಲಿ ಹೋಗ್ತಾಳೆ. ಈಗ ಅಪ್ಪ ಅಮ್ಮ ಹೇಳಿದ್ರೆ ಕೇಳ್ಬೇಕು, ಮಕ್ಕಳು ಅಂದ ತಕ್ಷಣ ಪೇರೆಂಟ್ಸ್ ಹೇಳಿದ್ರೆ ಕೇಳುವಂಥದ್ದು. ಅದು ಆ ಪ್ರಪಂಚ ಬಿಟ್ಟು ಬೇರೆ ಪ್ರಪಂಚ, ಹೊರಗಿನ ಪ್ರಪಂಚ ಏನ್ ಗೊತ್ತಿರುತ್ತೆ ಆ ವಯಸ್ಸಿನಲ್ಲಿ. ನಿಜ. ಆ ಸಂದರ್ಭದಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಈಗ 18 ವರ್ಷದ ಒಳಗಡೆನೆ ಒಂದು ಮಗು ಹುಟ್ಟಿತು ಅಂತಂದ್ರೆ ಆ ಮಗುವಿನ ಜವಾಬ್ದಾರಿ ಆಲ್ರೆಡಿ ಇದೆ, ಇನ್ನು 18 ವರ್ಷ ತುಂಬಿರೋದಿಲ್ಲ, ಅದಕ್ಕೊಂದು ಮಗು ಅಂತಂದ್ರೆ ಅದರ ಜವಾಬ್ದಾರಿ ಹೇಗೆ, ಯಾವ ರೀತಿ, ಕೋರ್ಟ್ ಏನ್ ಹೇಳುತ್ತೆ ಇದಕ್ಕೆ ಅಂತ, ಅಂದ್ರೆ ಕಾನೂನು ಏನ್ ಹೇಳುತ್ತೆ ಅಂತ. ಮಕ್ಕಳ ಜವಾಬ್ದಾರಿ ಅಂತ ಈಗ ಫಸ್ಟ್ ಆಫ್ ಆಲ್ ಈಕೆಗೆ ಅಪ್ರಾಪ್ತ ವಯಸ್ಸಿಗೆ ಮದುವೆ ಅಂತಂದ್ರೇನೆ ಆಕೆಯ ದೇಹನೇ ಗಟ್ಟಿ ಆಗಿರೋದಿಲ್ಲ. ಇನ್ನು ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥದ್ದು ಮಾನಸಿಕ ವಿಕಸನ ಕೂಡ ಆಗಿರೋದಿಲ್ಲ. ಮೆಂಟಲಿ ಆಕೆ ಸ್ಟ್ರಾಂಗ್ ಇರಲ್ಲ, ಫಿಸಿಕಲಿ ಸ್ಟ್ರಾಂಗ್ ಇರಲ್ಲ. ಆ ಒಂದು ಏಜಲ್ಲಿ ಮಗು ಆಗ್ಬಿಡ್ತು ಅಂತಂದ್ರೆ ಆಕೆ ಎಷ್ಟು ಶಕ್ತಿಯುತಳಾಗಿರ್ತಾಳೆ ಆ ಮಗುನ ಸಾಕ್ಲಿಕ್ಕೆ. ಮತ್ತೆ ಆ ಮಗು ಕೂಡ ಎಷ್ಟು ಪೌಷ್ಟಿಕತೆಯಿಂದ ಹುಟ್ಟುತ್ತೆ ಅನ್ನೋದು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈಗ ಮಗು ಹುಟ್ಬಿಟ್ಮೇಲೆ ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಏನು ಕಾನೂನು ಕ್ರಮ ಅನ್ನೋದು ಯಾರು ಮದ್ವೆ ಮಾಡಿರ್ತಾರೆ ಅವರಿಗೆ. ಈಗ ಮಾಡ್ಕೊಂಡ್ಮೇಲೆ ಮಗು ಆಗಿದೆ ಅಂದ್ರೆ ಆಕೆ ಗಂಡನೇ ಜವಾಬ್ದಾರಿ ಆ ಮಗುವನ್ನ ನೋಡ್ಕೊಳ್ಳುವಂಥದ್ದು. ಆಗ್ಬಿಟ್ಟಿದ್ ಏನು ಮಾಡ್ಲಿಕ್ಕಾಗಲ್ಲ. ಕಾನೂನು ಕ್ರಮ ಒಂದೇ ದಾರಿ ಇರುತ್ತೆ ಅಷ್ಟೇ. ಯಾರು ಮಾಡಿರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಜಾರಿ ಆಗುತ್ತೆ ಅಷ್ಟೇ. ಫೋಕ್ಸೋ ಕೇಸ್ ಕೂಡ ಇದರಲ್ಲಿ ಎಷ್ಟೋ ಜನದ ಮೇಲೆ ಆಗಿರೋದು ಇದೆ. ಮೇಡಮ್, ಈಗ ಒಂದು ನಾವು ಹೇಳ್ತಾ ಇದೀವಿ, ಈಗ ಬಾಲ್ಯ ವಿವಾಹ ಮಾಡ್ತಾರೆ, ಮಗು ಆಗತ್ತೆ. ಬಟ್ ಎಷ್ಟೋ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ನಾವು ನೋಡಿದ್ದೀವಿ, ಬಾಲ್ಯ ವಿವಾಹ ಮಾಡ್ಕೊಂಡು ಹೋಗಿ ಹೆಣ್ಣು ಮಕ್ಕಳ ಮಾರಾಟ ಜಾಲಕ್ಕೆ ತಳ್ಳುವಂತಹದ್ದನ್ನು ಕೂಡ ನೋಡಿದ್ದೀವಿ. ಬಯಲಾಗಿದೆ ಎಷ್ಟೋ ಸಂದರ್ಭದಲ್ಲಿ. ಪಾಪ 18 ತುಂಬಿರೋದಿಲ್ಲ, 18 ವರ್ಷಕ್ಕಿಂತ ಮುಂಚೆನೆ ಮದುವೆ ಮಾಡ್ಕೊಂಡು ಬಂದು ಇನ್ನೆಲ್ಲೋ ಮಾರಾಟ ಜಾಲಕ್ಕೆ ಸಿಕ್ಕಾಕೊಂಡು ಆ ಹೆಣ್ಮಗಳನ್ನ ಮಾರಾಟ ಮಾಡಿ ಈ ಥರದ ದೊಡ್ಡ ದೊಡ್ಡ ಹಗರಣಗಳು ಅಥವಾ ಈ ಥರದ ದೊಡ್ಡ ದೊಡ್ಡ ಒಂದು ಇದಕ್ಕೂ ಕೂಡ ಹೆಣ್ಮಕ್ಳು ಸಿಲುಕುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಅಂದರೆ ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಆಗುವಂಥ ತೊಳಲಾಟಗಳು, ಸಮಸ್ಯೆಗಳು, ಅದರಿಂದ ಹೊರಗೂ ಬರೋಕ್ಕಾಗದೆ, ಅಲ್ಲೇನೂ ಇರೋಕ್ಕಾಗದೆ ಅನುಭವಿಸುವಂತಹ ಸಮಸ್ಯೆಗಳು ಹೇಗಿರುತ್ತೆ ಅಂತ. ಮೇಡಮ್, ಮೊದಲು ಆ ವಯಸ್ಸಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆ ಟೀನೇಜ್, ಹದಿಹರೆಯದ ವಯಸ್ಸು, ಅದರಲ್ಲಿ 2 ಡೆವಲಪ್ಮೆಂಟ್ ಹೆಚ್ಚಿಗೆ ಆಗುತ್ತೆ. ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟು, ಇನ್ನೊಂದು ಎಮೋಷ್ನಲ್ ಡೆವಲಪ್ಮೆಂಟ್. ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಅರಿವು ಅಬೌಟ್ ನಾನೇನು ಇನ್ಫಾರ್ಮೇಷನ್ ತೊಗೊಬೇಕು, ನಾನೇನು ಡಿಸಿಷನ್ ತೊಗೊಬೇಕು, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ಮಿಕ್ಕಿದ್ದು. ಮತ್ತು ಎಮೋಷ್ನಲ್ ಅಂತಲೇ ನಮ್ಮ ಭಾವನಾತ್ಮಕ ಬೆಳವಣಿಗೆ. ಇವೆರಡರ ಮಧ್ಯೆ ನಮ್ಮ ಅಸ್ತಿತ್ವನ ಹುಡುಕೊಂತಾ ಇರ್ತಾರೆ ಆ ಹೆಣ್ಮಗು.
ಅಸ್ಥಿರತೆ, ಆಮೇಲೆ ಅಭದ್ರತೆ ಇವೆಲ್ಲ ಇರುತ್ತೆ. ಕರೆಕ್ಟ್. ಈ ಸಮಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಆಕೆ ಗೊತ್ತಾಗೋದಿಲ್ಲ. ಯಾರಾದರೂ ಒಂಚೂರು ಏನಾದರೂ ಒಂದು ಚಾಕ್ಲೇಟ್ ಕೊಟ್ಟು ಬಾ ನೀನೊಂದು ಒಳ್ಳೆ ಫ್ರೆಂಡ್ ಅಂತ ಇದು ಮಾಡಿಕೊಂಡು ಹೀಗೆ ಅವರ ಮನಸ್ಸನ್ನು ಬದಲಾಯಿಸಿ ಇಂಥ ಒಂದು ಕೃತ್ಯಗಳಿಗೆ ಕಡೆ ಅವರು ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಅದೇ ಮೇಡಮ್ ಹೇಳಿದ್ರಲ್ಲ, ಅವರೊಂದು ಲವ್ ಇದಕ್ಕೆ ಬಿದ್ದು ಹೋಗ್ತಾರೆ, ಪ್ರೀತಿ ಪ್ರೇಮ ಪ್ರಣಯ ಅಂತ ಬಿದ್ದು ಹೋಗ್ತಾರೆ. ಅದಾದ್ಮೇಲೆ ಮುಂದೆ ಜೀವನ ಹೇಗಿರುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಒಂದು ಎಮೋಷನಲ್ ಡೆವಲಪ್ಮೆಂಟ್ ಆಗಿರೋದಿಲ್ವಲ್ಲ. ದೇ ವಿಲ್ ಥಿಂಕ್ ಬಿಳಿಯ ಕಂಡಿದ್ದೆಲ್ಲ ಹಾಲು, ಅವ್ನು ನನ್ನನ್ನು ಚೆನ್ನಾಗಿ ನೋಡ್ಕೊಂತಾನೆ, ಆಮೇಲೆ ಗೊತ್ತಾಗುತ್ತೆ ಅವನೆಂಥವನು ಅಂತ. ಅವನು ಒಳ್ಳೆಯವನು ಆಗಿದ್ರು ಕೆಟ್ಟವನು ಬಿಟ್ಬಿಡಿ, ಆಕೆ ಜೀವನ ಸ್ವಲ್ಪ ಕಷ್ಟನೇ. ಆದರೆ ಒಳ್ಳೆಯವನ ಆಗಿದ್ರು ಹೌ ಕ್ಯಾನ್ ಹಿ ಸಪೋರ್ಟ್ ಹರ್? ಎಕ್ಸಾಕ್ಟ್ಲಿ ಅಲ್ವಾ? ಮತ್ತೆ ಇನ್ನೊಂದು ಏನಂದ್ರೆ, ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ತುಂಬಾ ಫೋರ್ಸ್ ಮಾಡಬಾರ್ದು. ನೀವು ಫಸ್ಟ್ ಬರಬೇಕು, ಇಷ್ಟು ಅಂಕ ತೆಗೆದುಕೊಳ್ಬೇಕು, ಮತ್ತೆ ಮನೆಯಲ್ಲಿ ಕೂಡ ತುಂಬಾ ರೆಸ್ಟ್ರಿಕ್ಷನ್ ಹಾಕೋದು, ಅವರ ಸ್ವತಂತ್ರ ಹರಣ ಮಾಡೋದು, ತೀವ್ರವಾಗಿ ಟಾರ್ಚರ್ ಮಾಡುವಂತ ಕುಟುಂಬದಲ್ಲೇ ನಡೆದಿರ್ತಕ್ಕಂಥದ್ದು ಮೇಡಮ್. ಎಷ್ಟೋ ಹೆಣ್ಣು ಮಕ್ಕಳಿಗೆ 18 ವರ್ಷನೂ ಆಗಿರಲ್ಲ, ಅವ್ರಿಗೆ ಆ ಹಿಂಸೆಯಿಂದ ಈ ಮನೆಯಲ್ಲಿ ಒಂದು ಸ್ವತಂತ್ರ ಇಲ್ಲ, ಪ್ರೀತಿ ಇಲ್ಲ, ನಮಗೆ ಪೇರೆಂಟ್ಸ್ ಸಮಯ ಕೊಡ್ತಿಲ್ಲ ಅಂದಾಗ ಹೊರಗೆ ಅವರು ಅಟ್ರಾಕ್ಟ್ ಆಗ್ತಾರೆ. ಆ ರೀತಿಯ ಸಂದರ್ಭದಲ್ಲಿ ಮದುವೆ ಆಗಿ ಕೂಡ ಇದೆ 18 ವರ್ಷ. ಏನ್ ಹೇಳಿದ್ದಾರೆ ಗೊತ್ತಾ ಮೇಡಮ್, ಆ ಟೈಮ್ನಲ್ಲಿ ನಿಮ್ಮ ಜೀವನ ಹೇಗಿತ್ತು, ಮನೆಯಲ್ಲಿ ಎಲ್ಲರೂ ಹೇಗೆ ನಿಮ್ಮನ್ನು ನೋಡ್ಕೊಂತಾ ಇದ್ರು ಅಂದ್ರೆ ಒಂದೇ ಸೆಂಟೆನ್ಸ್ ಎಷ್ಟೊಂದು ಜನ ಹೇಳಿದ್ದಾರೆ ಹೆಣ್ಮಕ್ಳು, ಸೆಂಟ್ರಲ್ ಜೈಲ್ ತರ ಇತ್ತು.